ನಮ್ಮನೇಲಿ ಗೋರಿಕಾಯಿ ತಂದಿದ್ದಾರೆ. ನಾನು ಈ ದಿನ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತುಂಬ ಸಿಂಪಲ್ಲು ಮತ್ತು ಹೆಲ್ತಿ ಕೂಡ. ಇದು ಎಷ್ಟೋ ಜನರು ತಿನ್ನೋದೇ ಇಲ್ಲ, ಈ ತರಕಾರಿ ಚೆನ್ನಾಗಿರಲ್ಲ ಅಂತ. ಇದು ತುಂಬ ಒಳ್ಳೆಯದು, ಒಂದ್ಸರಿ ಮಾಡಿ ತಿನ್ನಿ. ತುಂಬ ಫೈಬರ್ ಇದೆ ಇದರಲ್ಲಿ. ಮತ್ತು ಇದು ತಿನ್ನೋದ್ರಿಂದ ಕಣ್ಣಿನ ದೃಷ್ಟಿ, ಕೂದಲು ಉದುರೋದು ಎಲ್ಲವೂ ಸಹ ಕಣ್ಣಿನ ದೃಷ್ಟಿ ಹೆಚ್ಚುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ, ತುಂಬ ಆರೋಗ್ಯಕರ ಮತ್ತು ಮಲಬದ್ಧತೆಗೆ ತುಂಬ ಒಳ್ಳೆಯದು. ತುಂಬ ಉಪಯೋಗಗಳಿದೆ. ಒಂದು ಸರಿ ನೀವು ಸಹ ಮಾಡಿ, ಟ್ರೈ ಮಾಡಿ. ಪಲ್ಯ ಮಾಡ್ಕೊಂಡು ತಿನ್ನಿ, ಯಾವುದೇ ರೂಪದಲ್ಲಾದರೂ ತಿನ್ನಿ. ಒಳ್ಳೆಯದು, ಆರೋಗ್ಯಕರವಾದಂತಹ ಇದೊಂದು ತರಕಾರಿ. ಇವೆಲ್ಲವನ್ನು ಸಹ ಬಿಡಿಸ್ಕೋತೀನಿ ನೀಟಾಗಿ. ಈ ಥರ ಅದರ ನಾರೆಲ್ಲ ತೆಗಿಬೇಕು, ಇಲ್ಲಾಂದ್ರೆ ತುಂಬ ನಾರಿದೆ ಇದರಲ್ಲಿ. ಇವಾಗ ಇದೆಲ್ಲ ನಾರು ತೆಗೆದೆ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಬೇಕು. ಇದನ್ನ ಇವಾಗ ನೋಡಿ ಕಟ್ ಮಾಡಿಕೊಂಡೆ ನಾನು ಈ ಥರ. ನಾನು ಮಿಕ್ಸಿಗೆ ಒಂದು 3 ಮೆಣಸಿನ್ಕಾಯಿ, ಒಂದು ದಪ್ಪದಪ್ಪದು 4 ಎಸಳು ಬೆಳ್ಳುಳ್ಳಿ, ಮತ್ತು ಒಂದಿಷ್ಟು 1-2 ಸ್ಪೂನಷ್ಟು ಹುರುಗಡ್ಲೆ, ಇವಿಷ್ಟನ್ನು ಒಂದು ಸರಿ ಮಿಕ್ಸಿ ಮಾಡ್ಕೊತೀನಿ. ತರಿಯಾಗಿರಬೇಕಾದ್ರು ಸುಮ್ಮನೆ ಒಂದು ಸರಿ ಡರ್ ಅನ್ನಿಸ್ತೀನಿ. ನಂತರ ಏನಕ್ಕೆ ಮೆಣಸಿನ್ಕಾಯಿ ನಾನು ಈ ಥರ ಮಾಡ್ಕೊತಿದ್ದೀನಿ ಅಂದರೆ ಒಗ್ಗರಣೆಗೆ ಹಾಕಲ್ಲ, ಮಕ್ಕಳು ಎಸ್ದು ಬಿಡ್ತಾರೆ, ಅದಕ್ಕೋಸ್ಕರ. ಇದರಲ್ಲಿ ಸಾಂಬಾರು ಸೊಪ್ಪು, ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ, ಮತ್ತು ಇದರಲ್ಲಿ ಗೋರಿಕಾಯಿ ಎಲ್ಲ ಸಹ ಹಚ್ಕೊಂಡಿದ್ದೀನಿ. ಇವಿಷ್ಟೆಲ್ಲನೂ ಸಹ ಸೇರಿಸ್ತೀನಿ, ಮತ್ತು ಎಣ್ಣೆ, ಉಪ್ಪು, ಸಾಸಿವೆ ಪ್ರತಿಯೊಂದನ್ನು ಸೇರಿಸ್ತೀನಿ. ಆವಾಗ ತೋರಿಸ್ತೀನಿ. ನೋಡಿ ಈ ಥರ ಆಯಿತು. ಇದಿಷ್ಟ ಆದರೆ ಸಾಕು, ಈ ಥರ ತರಿಯಾಗಿದ್ದರೆ. ಈಗ ಇದು ರೆಡಿ ಆಯಿತು. ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಟಿಕೆ ಸಾಸಿವೆ ಹಾಕಿದ್ದೀನಿ, ಸಾಕು ಅಷ್ಟೇ. ಒಂದು ಚಿಟಿಕೆ ಜೀರಿಗೆ ಹಾಕ್ತಾಯಿದ್ದೀನಿ.
ಸಿಡಿತಾ ಇದೆ ಅದು. ಇವಾಗ ಈರುಳ್ಳಿ ಸೇರಿಸ್ತೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಅದಿಷ್ಟು ಬೆಂದರೆ ಸಾಕು, ತುಂಬ ಬೆಂದೋಗೋದು ಬೇಡ ಈರುಳ್ಳಿ. ಇದಕ್ಕೆ ಇವಾಗ ಹಚ್ಕೊಂಡಿರುವಂತಹ ಗೋರಿಕಾಯಿನ ಸೇರಿಸ್ತಾ ಇದ್ದೀನಿ. ಕೆಲವ್ರು ಏನು ಮಾಡ್ತಾರೆ, ಇದನ್ನು ಹುರಿದುಬಿಟ್ಟು ನಂತರ ಈ ಥರ ಮತ್ತೆ ಎಣ್ಣೆಯಲ್ಲಿ ಹುರಿತಾರೆ. ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರನೇ ಹುರಿದ್ರೆ ಎಣ್ಣೆಯಲ್ಲಿ ಟೇಸ್ಟಿಯಾಗಿರುತ್ತೆ. ಇವಾಗ ಹುರಿಯುವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ಇದಕ್ಕೆ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. ನೀವು ಹುಣಸೆ ರಸ ಇಷ್ಟ ಇಲ್ಲ ಅಂದರೂ ಟೊಮೆಟೊ ಹಾಕಿ, ನಿಂಬೆ ರಸ ಹಾಕಿ ಎಲ್ಲ ಸಹ ಹಾಕ್ಬೋದು. ಆದರೆ ಹುಣಸೆ ರಸನೇ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು. ಒಂದು 4 ನಿಮಿಷ ಮೀಡಿಯಮ್ ಊರಿನಲ್ಲಿ ಮುಚ್ಚಿಬಿಡ್ತೀನಿ. ಆವಾಗ ಅದು ಚೆನ್ನಾಗಿ ಆ ಹುಳಿನಲ್ಲೇ ಬೆಂದು ಸೂಪರ್ ಆಗುತ್ತೆ. ನಂತರ ಖಾರನ ಮಿಕ್ಸ್ ಮಾಡ್ತೀನಿ ಇದಕ್ಕೆ. ಇವಾಗ ಮುಚ್ತೀನಿ ಒಂದು 4 ನಿಮಿಷ. ಇದು ಹೀಗೆ ಸಣ್ಣ ಊರಿನಲ್ಲಿ ಬೇಯ್ತಾ ಇರಲಿ. ಇವಾಗ ರೆಡಿ ಆಯ್ತು ಇದು. ರುಬ್ಕೊಂಡಿರುವಂತಹ ಹಸಿ ಮಸಾಲೆನ ಇದರಲ್ಲಿ ಸೇರಿಸ್ತೀನಿ. ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರ್ ಆಗಿರುವಂತಹ ಗೋರಿಕಾಯಿ ಪಲ್ಯ ರೆಡಿ ಆಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಮ್ಮ ಮನೇಲಿ ಈ ದಿನ ಗೋರಿಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಆರೋಗ್ಯಕರ ಕೂಡ, ಮತ್ತು ಇದು ಹಸಿರು ತರಕಾರಿಯಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿನ ಮಾಡ್ಕೊತೀನಿ. ಎಂಜಾಯ್ ಮಾಡಿ ಖುಷಿಪಡಿ ಫ್ರೆಂಡ್ಸ್. ಹಾಗೆ ಮರೆಯದೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.
ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್.